ಯಾರೋ ಹೊರಗಿನ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡಿ ನಮ್ಮ ಬೆಂಗಳೂರನ್ನ IT ಹಬ್ ಮಾಡಲಿಲ್ಲ. ಇದಕ್ಕೆ ಭದ್ರವಾದ ಬುನಾದಿಯನ್ನ ಬಹಳ ಮುಂಚೆನೆ ಹಾಕಿದ್ರು. 1902ರಲ್ಲಿ ವಿಲಿಯಂ ರಾಮ್ಸೆ ಎಂಬಾತನಿಗೆ ಬ್ರಿಟಿಷರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ಮಿಸೋಕೆ ಒಂದು ಜಾಗ ಹುಡುಕೋ ಜವಾಬ್ದಾರಿಯನ್ನ ಕೊಟ್ಟಿದ್ರು. ರೂರ್ಕಿ ಮತ್ತು ಬೆಂಗಳೂರು ಈ ಎರಡೂ ಜಾಗಗಳನ್ನ ರಾಮ್ಸೆ ಗುರುತಿಸಿದ. ಕೃಷ್ಣರಾಜ ಒಡೆಯರವರ ತಾಯಿ ಕೆಂಪರಾಜಮಣ್ಣಿ ಈ ಒಂದು ಸಿಚುವೇಶನ್ ಅನ್ನ ಬೆಂಗಳೂರಿಗೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಗುರುತಿಸಿದ್ರು. ಆಗಿನ ಕಾಲಕ್ಕೆ 50,000 ರೂಪಾಯಿಯಷ್ಟು ಗ್ರಾಂಟ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ಮಿಸೋಕೆ ಒಂದಿಷ್ಟು ಜಾಗವನ್ನು ಕೊಡೋದಕ್ಕೆ ತಾವಾಗೆ ಮುಂದೆ ಬಂದರು. ಆಗ ರಾಮ್ಸೆಗೆ ಬೇರೆ ಕಡೆ ನೋಡುವ ಪ್ರಮೇಯವೇ ಬರಲಿಲ್ಲ. ಹೀಗೆ ರೂರ್ಕಿಯನ್ನ ಬಿಟ್ಟು ರಾಮ್ಸೆ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ನಿರ್ಮಿಸಿದ. ಆಗ ಬೆಂಗಳೂರಿಗೆ ವಿಜ್ಞಾನಿಗಳ ಮತ್ತು ಚಿಂತಕರ ಆಗಮನವಾಯಿತು. ಇಸ್ರೋ ಮತ್ತು HAL ಕೂಡ ಸ್ಥಾಪನೆ ಆಯಿತು. ಹೀಗೆ ಜ್ಞಾನದ ಕಣಜವಾಗಿ ಬೆಳೆದು ಒಂದಾದ ಮೇಲೆ ಒಂದು ಅಭಿವೃದ್ಧಿ ಹೊಂದುತ್ತಾ ಬೆಂಗಳೂರು IT ಕ್ಯಾಪಿಟಲ್ ಆಫ್ ಇಂಡಿಯಾ ಆಯಿತು. ಈ ವಿಷಯವಾಗಿ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.